ನಾನು ಮೊದಲು ಚಿತ್ತಾಪುರ ತಾಲೂಕಿನ ಮಹಾಜನತೆಗೆ ಒಂದು ಪಕ್ಷದ ಅಧ್ಯಕ್ಷನಾಗಿ, ಈ ರಾಜ್ಯದ ಉಪಮುಖ್ಯಮಂತ್ರಿಯಾಗಿ ನಮ್ಮ ರಾಜ್ಯಕ್ಕೆ ಒಂದು ಭವಿಷ್ಯವಾದಂತಹ ನಾಯಕರನ್ನ ಪ್ರಿಯಾಂಕಾ ಖರ್ಗೆ ಅವ್ರನ್ನ ಕೊಡ್ತಾ ಇದ್ದೀರಿ. ಅದಕ್ಕೆ ನೀವೆಲ್ಲರೂ ಕೂಡ ಒಂದು ಕೋಟಿ ನಮಸ್ಕಾರ. ಸಾಧನೆ ತನ್ನ ಪಾಡಿಗೆ ಆಗುವುದಿಲ್ಲ, ಅದ್ರ ಹಿಂದೆ ಶ್ರಮ ಇರಬೇಕು, ಛಲ ಇರಬೇಕು, ಜನರ ಬದುಕನ್ನ ಬದಲಾವಣೆ ಮಾಡ್ತೀನಿ ಅಂತೇಳಿ ಹಠ ಆಸಕ್ತಿ ಎಲ್ಲ ಇರಬೇಕು. ಅದನ್ನ ಮಲ್ಲಿಕಾರ್ಜುನ ಖರ್ಗೆ ಅವರ ಮಾರ್ಗದರ್ಶನದಲ್ಲಿ ಇವತ್ತು ಪ್ರಿಯಾಂಕಾ ಖರ್ಗೆ ಅವರು ಯಾವುದೇ ಇಲಾಖೆಯಲ್ಲಿ ಏನು ಜವಾಬ್ದಾರಿಯನ್ನು ಕೊಟ್ಟರು ಕೂಡ ಪಕ್ಷದ ಅಭಿವೃದ್ಧಿ, ರಾಜ್ಯದ ಅಭಿವೃದ್ಧಿ, ಎಲ್ಲ ವರ್ಗದ ಜನರಿಗೆ ನ್ಯಾಯವನ್ನು ಕೊಡುವಂತ ಕೆಲಸವನ್ನು ಮಾಡಿ ಏನಿದೆ ಧ್ವನಿಯಲ್ಲಿ ಈ ಸರ್ಕಾರ ಮತ್ತು ಪಕ್ಷವನ್ನ ಉಳಿಸಿಕೊಂಡು ಬರ್ತಾ ಇದ್ದಾರೆ. ಅದಕ್ಕೆ ನಾನು ಅವ್ರಿಗಿಂತ ಮುಖ್ಯವಾಗಿ ಇಂಥ ನಾಯಕರ ಜೊತೆಯಲ್ಲಿ ನೀವು ಇದ್ದೀರಲ್ಲ, ಅದಕ್ಕೆ ನೀವೆಲ್ಲರೂ ಕೂಡ ನಾನು ಅಭಿನಯಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಮನುಷ್ಯ ಸಾಧ್ಯ ಹಾಗೂ ಯಶಸ್ಸು ಯಾವ ಇರಬೇಕು. ನಾವು ನಮ್ಮ ಸಿಕ್ಕಿದಂತ ಅವಕಾಶದಲ್ಲಿ ಜನರನ್ನ ಕಣ್ಣೀರನ್ನ ಒರೆಸುವಂತ ಕೆಲಸವನ್ನ ನಮ್ಮ ನಾಯಕರುಗಳು ಮಾಡ್ಕೊಂಡು ಬರ್ತಾ ಇದ್ದಾರೆ. ಈ ಕಲ್ಯಾಣ ಕರ್ನಾಟಕದಲ್ಲಿ ಎಲ್ಲ ಸಂಸದರನ್ನ ಕೊಟ್ಟು ಇಡೀ ನಮ್ಮ ಪಕ್ಷ ಮತ್ತು ರಾಜ್ಯದ ಗೌರವವನ್ನು ಉಳಿಸಿದ್ದೀವಿ. ನಾವು ಬೆಂಗಳೂರು ಕಡೆ ಇರೋರು, ಹಳೆ ಮೈಸೂರು ಉಳಿಸಕ್ ಆಗಲಿಲ್ಲ. ಆದರೆ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರ ಏನು ಒಂದು ದೀರ್ಘವಾದಂತಹ ಶ್ರಮ, ಆ ಒಂದು 371 ಜೆ ತಂದು ಒಂದು ಇಡೀ ನಿಮ್ಮ ಬದುಕಿಗೆ ಒಂದು ದೊಡ್ಡ ಶಾಶ್ವತವಾದಂತಹ ಪರಿಹಾರವನ್ನು ಕೊಡಲಿಕ್ಕೆ ಅವರಿಗೆ ಋಣವನ್ನು ತೀರಿಸುವಂತಹ ಕೆಲಸವನ್ನು ನಾವು ಮಾಡಿ ನಾವೆಲ್ಲರೂ ಕೂಡ ಶಕ್ತಿಯನ್ನು ನಾವೆಲ್ಲ ತುಂಬಿದ್ದೀವಿ. ಇವತ್ತು ನಾನು ಅನೇಕ ಕಾರ್ಯಕ್ರಮದ ಉದ್ಘಾಟನೆ, ಶಂಕುಸ್ಥಾಪನೆಗೆಲ್ಲ ಬಂದಿದ್ದೇನೆ. ನಮ್ಮ ಇಲಾಖೆಯಿಂದ ಇವತ್ತು 365 ಕೋಟಿ ರೂಪಾಯಿ ವೆಚ್ಚದ ನೀರಾವರಿ ಯೋಜನೆಯನ್ನ ಇವತ್ತು ಪ್ರಾರಂಭ ಮಾಡಿ ಈಗಾಗಲೇ ಟೆಂಡರ್ಗಳನ್ನ ತೆರೆಯುವಂತಹ ಕೆಲಸವನ್ನು ನಾವು ಮಾಡ್ಕೊಂಡು ಬಂದಿದ್ದೇವೆ. ಇವತ್ತು ಕೃಷ್ಣಾ ನದಿ ಇದು ಅವಾರ್ಡ್ 3 ಆಗಬೇಕು ಅಂತೇಳಿ ಈಗಾಗಲೇ 10-15 ವರ್ಷದಿಂದಲೇ ಆದೇಶ ಬಂತು. ಇವತ್ತವರೆಗೂ ಆಗಲಿಲ್ಲ. ಮೊನ್ನೆ ದಿನ ಕ್ಯಾಬಿನೆಟ್ ನಲ್ಲಿ ನಾನು, ಶರಣಪ್ರಕಾಶ್, ಪ್ರಿಯಾಂಕಾ ಖರ್ಗೆ ಅವರು, ದರ್ಶನಾಪುರ ಮುಖ್ಯಮಂತ್ರಿಗಳೆಲ್ಲ ಸೇರಿ ಆ ಭಾಗದ ರೈತರಿಗೆ ಅವಾರ್ಡ್ಗೆ ಅನುಕೂಲ ಆಗಲಿ ಅಂತೇಳಿ 40 ಲಕ್ಷ 35 ಲಕ್ಷ ಅಂತ ಘೋಷಣೆ ಮಾಡಿದ್ರು. ಅವಾರ್ಡ್ ಆಗ್ಬಾರ್ದು ಅಂತೇಳಿ ಮಹಾರಾಷ್ಟ್ರದವರು ಮತ್ತು ಆಂಧ್ರ ಪ್ರದೇಶದವರು ಈಗಾಗಲೇ ಅಡಚಣೆಯನ್ನು ಉಂಟು ಮಾಡಿದ್ದಾರೆ. ನಮ್ಮ ನೀರು ನಮ್ಮ ಹಕ್ಕು, ನಿಮಗೆ ಸಿಗಬೇಕಾದಂತಹ ಒಂದು ನ್ಯಾಯ, ಆರೋಗ್ಯ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಬರಬೇಕಾದ್ರೆ ನಾನು ಮಾತಾಡ್ಕೊಂಡು ಬಂದೆ, ನಾನು ಶರಣಪ್ರಕಾಶ್ ನಿಮ್ಮ ಅಂತರ್ಜಲದ ಬಗ್ಗೆ ಹಿಂದೆ ಖರ್ಗೆ ಸಾಹೇಬರು ನೀರಾವರಿ ಮಂತ್ರಿ ಆಗಿದ್ದಾಗ ಅನೇಕ ಚೆಕ್ ಡ್ಯಾಮ್ಗಳನ್ನು ಮಾಡಿ ಕೆರೆಗಳನ್ನು ತುಂಬಿಸಿ ನಮ್ಮ ಕಡೆ ಕೋಲಾರ, ಚಿಕ್ಕಬಳ್ಳಾಪುರ ಕಡೆ ಈಗ ಕೂಡ 1,000-2,000 ನೀರು, ಇವತ್ತು 300-400 ಅಡಿಗೆ ನೀರು ಬರ್ತಾ ಇದೆ ಅಂತ ಹೇಳಿದ್ರು. ಬಹಳ ಸಂತೋಷ ಆಗಿದೆ. ರೈತರಿಗೆ ಸಂಬಳ ಇಲ್ಲ, ರೈತರಿಗೆ ಪ್ರಮೋಷನ್ ಇಲ್ಲ, ರೈತರಿಗೆ ಪೆನ್ಷನ್ ಇಲ್ಲ, ರೈತರಿಗೆ ರಿಟೈರ್ಮೆಂಟ್ ಇಲ್ಲ, ರೈತರಿಗೆ ಲಂಚ ಇಲ್ಲ. ಈ ರೈತರನ್ನ ಬದುಕಿಸಬೇಕು ಅಂತ ಹೇಳಿ ಇವತ್ತು ನಮ್ಮ ಸರ್ಕಾರ ಬೆಲೆ ಏರಿಕೆ ಏನೇ ಕೂಡ ಈಗಾಗಲೇ ಪ್ರಿಯಾಂಕಾ ಖರ್ಗೆ 5 ಗ್ಯಾರಂಟಿಗಳನ್ನು ಕೊಟ್ಟು ನಾವು ನಿಮಗೆ ಸಹಾಯ ಮಾಡ್ತಾ ಇದ್ದೀವಿ. ಇವತ್ತು ಗ್ಯಾಸ್ಗೆ 60 ರೂಪಾಯಿ ಏರಿಸಿದ್ದಾರೆ. ಇದಕ್ಕೆ ಬಿಜೆಪಿ ನಾಯಕರು